ಸಂಘವನ್ನ ಚುನಾಯಿತ ಪದಾಧಿಕಾರಿಗಳು ಹೊಸದಾಗಿ ಸಂಘವನ್ನು ಮಾಡಿಕೊಂಡಿದ್ದಾರೆ, ಅಥವಾ ಈ ಹಿಂದೆಯಿಂದ 5 ವರ್ಷದಿಂದ ಇದ್ದ ಸಂಘ ಇರ್ಬೋದು. ಎಲ್ಲೂ ಕೂಡ ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂತ ಸಂಘ ಆಗಿರ್ತಾರೆ. ಈಗ ನಾನೊಬ್ಬ ತಹಶೀಲ್ದಾರ್ ಆಗಿ ಒಂದು ತಾಲೂಕಿನ ಆಡಳಿತದ ಮುಖ್ಯಸ್ಥನಾಗಿ ನಾನು ಏನ್ ಹೇಳಬೇಕು ಅಂತ ಬಯಸ್ತೀನಿ ಅಂತ ಹೇಳಿದ್ರೆ, ಈಗ ನಮಗೆ ಸರ್ಕಾರಿ ನೌಕರಿನೇ ಬೇಡ ಅಂತ ಹೋಗಿದೆ. ನನ್ನ ವೈಯಕ್ತಿಕ ಹೇಳೋದಾದ್ರೆ, ಪಾನಿಪುರಿಯನ್ನ ಗೋಬಿಯನ್ನು ಇಟ್ಕೊಂಡು ಜೀವನ ಮಾಡೋದು ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ. ನನ್ನ ವೈಯಕ್ತಿಕವಾಗಿ ನಿಮ್ಮ ನಾನು ಹೇಳ್ತಾರೆ, ಅಷ್ಟು ಅವನಿಗೆ ಪೀಸ್ ಆಫ್ ಮೈಂಡ್ ಇದೆ, ಅವನಿಗೆ ನೆಮ್ಮದಿ ಇದೆ. 8 ಮಕ್ಕಳ ಜೊತೆ ಕಾಲ ಕಳೀತಾನೆ. ನಾವು 8 ಮಕ್ಕಳನ್ನ ಟೂರ್ ಹೋಗ್ಬೇಕು, ಟೂರ್ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಹೋಗಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ನಮ್ಗೆ ದುರದೃಷ್ಟವಶ ನಮ್ಮ ದೇವಸ್ಥಾನ ಕರ್ಕೊಂಡೋಗಿ ಒಂದು ದರ್ಶನ ಮಾಡ್ಸಕ್ಕೆ ನಮ್ಗೆ ಯೋಗ್ಯತೆ ಹಂಗಾಗೋಗಿದೆ. ಬರೀ ಒತ್ತಡ 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 ಒತ್ತಡ. ಶಾಸಕರಿಂದ ಏನು ಶಾಸನಗಳನ್ನ ಮಾಡ್ತಾರೆ, ನಾವು ಕಾರ್ಯಕರ್ತರು ಬ್ಯೂರೋಕ್ರೇಟ್ಸ್ ಆದ ನಮ್ಮ ಕೆಲಸ, ಕಾರ್ಯದ ನಮ್ಮ ಕೆಲಸದ ಉಪಕರಣ. ಸರ್ಕಾರ ಏನೋ ಕಾಯ್ದೆ ಕಟ್ಟೆ ಶಾಸನಗಳನ್ನ ರೂಪಿಸ್ತದೆ, ಏನು ಯೋಜನೆಗಳನ್ನ ತರ್ತದೆ, ಎಲ್ಲ ಇಲಾಖೆ ಮುಖಾಂತರ, ಬರೀ ಕಂದಾಯ ಇಲಾಖೆ ಅಂತಲ್ಲ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಮಾಜ ಕಲ್ಯಾಣ, RDP, PWD, ಮತ್ತೆ ಕುಡಿಯುವ ನೀರು, ನೈರ್ಮಲ್ಯ, ಗ್ರಾಮೋದ್ಯೋಗ, ಏನೆಲ್ಲ ಇಲಾಖೆಗಳಿಂದ ಸರ್ಕಾರದ ಸವಲತ್ತು ಪ್ರತಿಯೊಬ್ಬ ಸಮಾಜದ ಕೊನೆಯ ನಾಗರಿಕನಿಗೆ ತಲುಪಬೇಕು. ಅದನ್ನು ತಲುಪಿಸೋದು ನಮ್ಮ ಜವಾಬ್ದಾರಿ ಆಗಿದೆ. ಅದನ್ನು ನಾವು ಹೋಗ್ತೀವಿ, ನೀವು ಹೋಗ್ತೀರಾ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಮೊಬೈಲ್ ಬಂದಿದೆ, ಡ್ಯಾಶ್ ಬೋರ್ಡ್ ಬಂದಿದೆ, ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಗತಿಯನ್ನು ವೀಕ್ಷಣೆ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನಾವು ಏನು ಎಲ್ಲ ವಿವಿಧ ಇಲಾಖೆಗಳು ಏನು ಪ್ರೋಗ್ರೆಸ್ ಮಾಡ್ತಾ ಇದ್ವಿ, ಪ್ರೋಗ್ರೆಸ್ ಅನ್ನ ವೀಕ್ಷಣೆ ಮಾಡ್ತಾರೆ, ಶೋಕಸ್ ನೋಟಿಸ್ಗಳನ್ನ ಮಾಡ್ತಾರೆ, ಒತ್ತಡ ಇರ್ತಾರೆ, ಒಟ್ಟುಗಳು ಜಾರಿ ಮಾಡ್ತಾರೆ, ಇಲಾಖೆ ವಿಚಾರಣೆಗಳನ್ನ ಕಂಡಕ್ಟ್ ಮಾಡ್ತಾರೆ, ಸ್ಪ್ರೆಡ್ಶೀಟ್ ಬಿಡ್ತಾರೆ, ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ಎಲ್ಲ ಈಗ ಬಿಟ್ಟರೆ ಸಂಜೆ ಒಳಗೆ ಅವರಿಗೆ ನಾವು ಸ್ಪ್ರೆಡ್ಶೀಟ್ ಹಾಕಬೇಕು, ಸಂಜೆ ಒಳಗೆ ನಾವು ವಾಟ್ಸಪ್ಗೆ ವರದಿ ಕೊಡಬೇಕು, ಸಂಜೆ ಒಳಗೆ ನಾವು ಕಳಿಸ್ಬೇಕು, ಅವ್ರು ಕೇಳಿದ ಕಳಿಸ್ಬೇಕು. ಎಷ್ಟು ಚಿತ್ರ ವಿಷಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ವಿಚಾರ ಪಾಪ ಇಡೀ ನಮ್ಮ 8 ತಾಲೂಕಿಗೆ ಅತ್ಯಂತ ಕನಿಷ್ಠ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಕೇವಲ 14 ಮಿಲಿಯನ್ ಅಕೌಂಟೆಂಟ್ಗಳನ್ನ ಉಪಯೋಗಿಸಿಕೊಂಡು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. 8 ತಾಲೂಕಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾವು ಅರಸೀಕೆರೆಗೂ ಕಮ್ಮಿ ಇಲ್ಲ, ಚನ್ನಪಟ್ಟಣಕ್ಕೂ ಕಮ್ಮಿ ಇಲ್ಲ. ರವೀಂದ್ರ ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಅಷ್ಟು ಗೋಲ್ಡ್ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ನ ನಮ್ಮ ಕಚೇರಿ